ಏನಪ್ಪ? ಚಿಕ್ಕ ಯಜಮಾನ್ರಿಗೆ ಚಿಕ್ಕ ಬುದ್ಧಿ ಇರಬಾರ್ದು, ಚಿಕ್ಕ ಹುಡುಗ ಹೇಳೋ ಮಾತನ್ನ ತೆಗೆದಾಕ್ಬಾರ್ದು. ನಮ್ಮ ಅಕ್ಕನ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿ ಮತ್ತೊಬ್ಬರಿಗೆ ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟು ನಮ್ಮ ಅಕ್ಕನ ನಡೆದೇನ ಕೈ ಬಿಟ್ರಿ. ತೇಜಸ್ವಿ, ಸ್ವಲ್ಪ ತಾಳ್ಮೆ ತಗೋ. ನಮ್ಮ ಅಕ್ಕ ತಾಳ್ಮೆ ತಗೊಂಡೆ, ತಾಳಿ ಕಟ್ಟಿಸ್ಕೊಂಡೆ, ತಾಯಿಯಾಗಿ ಕಣ್ಣೀರ ಕೈ ತೊಳೆದು ನೀವು ಬರ್ತೀರಾ ಅಂತ ಶಬರಿ ತರ ಕಾಯ್ತಾ ನಿಮ್ ಕೈಗೆ ಕರ್ಕಡ ಕರ್ತಾರೆ ಅಂತ ಕೇಳಿ ಕೆಳಗ್ ಬಿದ್ಬಿಟ್ಲು. ಏನೋ ಮರಿ, ನಮ್ಮ ಅಕ್ಕ ನೀರಲ್ಲಿ ಬಿದ್ದೋದ್ಲು. ನಿಮ್ಮ ಅಕ್ಕನ ಅದು ಹಾಸ್ಪಿಟ್ಲ್ಗೆ ಜೈನ್ ಬಂದ್ ಕರ್ಕೊಂಡೋದ್ರಪ್ಪ. ಹಾಸ್ಪಿಟ್ಲ್ಗ? ತೇಜಸ್ವಿ, ಬಾಲ್ ಕುತ್ಕೋ. ಇಲ್ಲಿ ಲಕ್ಷ್ಮಿ ಕಡೆಯವರು ಯಾರು? ನಾನೇ ಸರ್. ಪ್ಲೀಸ್ ಕಮ್. ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ಡಾಕ್ಟರ್, ಪ್ಲೀಸ್ ಕಮ್. ನಿಮ್ ಪೇಷಂಟ್ ತುಂಬಾ ನೀರು ಕುಡಿದಿರೋದ್ರಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಹೊಟ್ಟೆಲಿರೋ ಮಗು ಬದುಕಿರೋ ಚಾನ್ಸಸ್ ಬಹಳ ಕಮ್ಮಿ. ನಾನು ಟ್ರೈ ಮಾಡಿ ಮಗು ಉಳಿಸೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ತಾಯಿನಾದ್ರೂ ಉಳಿಸ್ತೀನಿ. ಆಯ್ತು ಸರ್. ನೀವೊಂದು 5 ಮಿನಿಟ್ಸ್ ಹೊರಗಡೆ ಇರಿ. ತೇಜಸ್ವಿ, ಬಾಪ. ನಮಸ್ಕಾರ ಧನು. ಐ ಆಮ್ ವೆರಿ ಸಾರಿ ಸರ್. ಯುವರ್ ಪೇಷಂಟ್ ಈಸ್ ಡೆಡ್. ಲಕ್ಷ್ಮಿ, 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 ಲಕ್ಷ್ಮಿ. ಚಿಕ್ಕ ಯಜಮಾನ್ರೆ, ಕೊನೆಗೂ ನಮ್ಮ ಅಕ್ಕ ನಕ್ಕೊಂಡ್ಬಿಟ್ರಲ್ಲ. ಅವಳ ಅರ್ಕದಲ್ಲಿ ಅರಳಿ ಸಾಲದು ಅಂತ ನನ್ನನ್ನು ಅನಾಥನಾಗ ಮಾಡ್ಬಿಟ್ರಿ. ನೀನ್ ಅನಾಥ ಅಲ್ಲಪ್ಪ, ನಾನೇನೆ ಕಾಪಾಡ್ತೀನಿ. ನೀವಿದ್ರೆ ತಾನು ಋಣ ತೀರ್ಸೋದು, ನಾನೇ ನಿನ್ ಋಣ ತೀರ್ಸಿ ಮಣ್ಣು ಮಾಡ್ತೀನಿ. ಎರಡು ದೋಸೆ. ಇನ್ನೊಂದಾ? ಇನ್ನೊಂದಾ? ಇನ್ನೇನ್ ಕೊಡ್ಲಿ? ಏನು ಬೇಡ. ಅಬ್ಬಾ, ನಿಮ್ಗೇನ್ ಕೊಡ್ಲಿ ಸರ್? 1 ಪ್ಲೇಟ್ ದೋಸೆ. 1 ಪ್ಲೇಟ್ ದೋಸೆ. ನಿಮ್ಗೇನ್ ಬೇಕು ಸರ್? ದುಡ್ಡು ಕೊಡೋ. ದುಡ್ಡಿಲ್ಲ ಸರ್, ಬೇಕಾದ್ರೆ ನಾನೇ ಕೆಲಸ ಮಾಡ್ತೀನಿ. ದುಡ್ಡಿಲ್ದೆ ತಿನ್ನೋಕೆ ಇದೇನ್ ಧರ್ಮಛತ್ರನೇನೋ? ದುಡ್ಡು ಕೊಡೋ. ದುಡ್ಡಿಲ್ಲ ಸರ್. ದುಡ್ಡಿಲ್ವಾ? ಬರೋ ಇಲ್ಲಿ. ಏಯ್, ನಿಜ ಹೇಳೋ, ಇದನ್ನೆಲ್ಲ ಕದ್ದಿದ್ದು? ಕದ್ದಿದಲ್ಲ ಸರ್, ನಮ್ಮ ಅಕ್ಕಂದು. ಕದ್ದಿದಲ್ಲ ಸರ್, ನಮ್ಮ ಅಕ್ಕಂದು. ಕದ್ದಿದಲ್ಲ. ಏಲ ಕಳ್ಳ ನನ್ನ ಮಗನೇ, ನಮ್ಮ ಮನೇಲೆ ಕದ್ದು ನಮ್ಮ ಹೋಟ್ಲಲ್ಲೇ ಮಾರಕ್ ಬಂದಿದ್ಯಾ? ನಿಮ್ದಲ್ಲ ಸರ್, ನಮ್ಮ ಅಕ್ಕಂದು. ನಿನ್ನನ್ನು ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತೀನಿ, ಬಾ. ಸರ್, ಇವತ್ ನಮ್ಮ ಮನೇಲಿ ಕದ್ದ, ನಾಳೆ ಇನ್ನೊಂದು ಮನೇಲಿ ಕದ್ದಿತಾನೆ. ನಮ್ಮಂತ ಸತ್ಪುರುಷರಿರೋ ಸಮಾಜದಲ್ಲಿ ಇಂಥ ಕೆಟ್ಟ ಹುಳುಗಳನ್ನ ಬೆಳೆಯೋದಕ್ಕೆ ಬಿಡಬೇಡಿ ಸಾರ್. ಏನೋ ಅವ್ರು ಹೇಳೋದೆಲ್ಲ ನಿಜನೇನೋ?
ಇಲ್ಲ ಸರ್, ಈ ಸಲ ಸತ್ಯವಾಗ್ಲೂ ನಮ್ಮ ಅಕ್ಕಂದಂತ ಸಾಕ್ಸೋಕೆ ಸಾಕ್ಷಿ ಇಲ್ಲ. ಆದ್ರೆ ಆದ್ರೆ ಆ ಸತ್ಯ ಸಾಕ್ಸೋಕೆ ಸಮಯ ಬರುತ್ತೆ. ನನ್ನ ಕೈಗಳಿಗೆಲ್ಲ ಶಕ್ತಿ ಬರುತ್ತೆ, ನನ್ನ ಮೆದುಳಿಗೆ ಯುಕ್ತಿ ಬರುತ್ತೆ. ಆಗ ಇವನ್ಗೆ ಮುಕ್ತಿ ತೋರೋ ಗಂಡಾಗಿ ಗುಂಡಿಗೆಲ್ಲ ಸುಳ್ಳನ್ನ ಕಂತೆ ಮಾಡಿ ಸಂತೆಲ್ ಮಾರಿ ಸದೆ ಬಡಿಯೋ ಸರ್ದಾರ್ನಾಗಿ ಸುಳ್ಳನ್ನ ತಲೆ ಹೊಡೆದು ಸತ್ಯನ ಎತ್ತಿಡ್ತೀನಿ ಸಾರ್, ಎತ್ತಿಡ್ತೀನಿ. 14 ವರ್ಷ ರಿಮ್ಯಾಂಡ್ ರೂಮ್ ಒಳಗೆ ಇದ್ದು ಹೊರಗ್ ಬರೋದ್ರೊಳಗೆ ಈ ಸರ್ದಾರನಿಗೆ ಸರಿಯಾಗಿ ಮೂಗ್ದಾರ ಹಾಕಿ ಈ ಸಮಾಜದಲ್ಲಿ ಹ್ಯಾಗ್ ಬದುಕ್ಬೇಕು ಅಂತ ಸಾಧಿಸ್ ತೋರಿಸ್ತಾರ ಅವರು. ಸರ್ವೊಳಗೆ 14 ವರ್ಷ ಸಮಾಜದಿಂದ ದೂರ ಆಗ್ಬೋದು. ಆದ್ರೆ ಆದ್ರೆ ಈ ತೇಜ ಸಜಾನ ಅನುಭವಿಸಿ ನಿನ್ ಸುಳ್ಳು ನುಂಗಿ ನಂಜಿನಾಗರನಾಗಿ 100 ವರ್ಷ ಅದು ಸರಿ ಒಂದ್ ಚಾಕಿ ನಂಜ್ಗಾಡ್ತೀನಿ.